ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದೇನು ಅಂತ ನೋಡ್ತಾ ಇದ್ದೀರಾ, ಇದು ಬಂದು ಸಿಂಪಲ್ ಆಗಿರೋ ಅಂಥ ರಾಗಿ ಸೂಪು ಯಾವ ಥರ ಮನೇಲಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಬೌಲಲ್ಲಿ ರಾಗಿ ಹಿಟ್ಟು, ಚಾಪ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ನಾನು ಇಷ್ಟು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾರ್ನ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ನಿಮಗೆ ಬೇಕು ಅಂತಂದರೆ ಕಾರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನೀಗ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ನೋಡಿ, ಚಾಪ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಸೊ ಇದು ಫ್ರೈ ಆದಮೇಲೆ ಮತ್ತು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ ಕೂಡ. ಡಯೆಟ್ ಮಾಡೋರ್ಗಂತೂ ರಾಮಬಾಣ ಇದು. ನಾನು ಮಾರ್ನಿಂಗು ಒಂದೇ ಥರ ತಿನ್ನೋಕ್ಕಾಗಲ್ಲ ಅಂತ ಇದೇ ಥರ ರಾಗಿ ಸೂಪ್ನೇ ನಾನು ಮಾಡ್ಕೊಂಡು ಕುಡಿಯೋದು. ಸೊ ನಾವು ಹಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ನೋಡಿ. ಮತ್ತು ಈಗ ಬೀನ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಈಗ ಸಾಲ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಾರ್ನ ಯೂಸ್ ಮಾಡಿಲ್ಲ, ನಿಮಗೆ ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಆಗಿದೆ ಫ್ರೈ. ಈಗ ನಾನು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕಿರ್ತೀರಲ್ಲ, ಸೊ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಇದು ಫುಲ್ಲು ಬಾಯ್ಲ್ಡ್ ಆಗೋದೇನು ಬೇಡ, ಸ್ವಲ್ಪ ಆಫ್ ಇದ್ದರೂ ಚೆನ್ನಾಗಿರುತ್ತೆ. ಈಗ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಸೊ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು 2 ಸ್ಪೂನ್ ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಏಕೆಂದರೆ ಗಂಟು ಬರಬಾರ್ದಲ್ವ, ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಗಂಟು ಕಟ್ಕೋಬಾರ್ದು, ಸೊ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಾಗಿದೆ. ಈಗ ನಾನು ಇಲ್ಲಿ ಕುದೀತಾ ಇದೆಯಲ್ಲ, ಸೊ ಇದಕ್ಕೆ ನಾವು ಬೀಟ್ ಮಾಡ್ಕೊಂಡಿರೋಂಥ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಂಡಿರೋದನ್ನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ನೀರಾಗಾದರೂ ಮಾಡ್ಕೊಳ್ಳಿ. ಇಲ್ಲ ನಮಗೆ ನೀರು ಬೇಡ ಅಂದರೆ ಸ್ವಲ್ಪ ತಿಕ್ಕಾಗಾದರೂ ಇದ್ದರೂ ನಿಮ್ಗೆ ಓಕೆ. ನನಗೆ ಇಲ್ಲಿ ಮೀಡಿಯಮ್ ಆಗಿದೆ, ನನಗೆ ಜಾಸ್ತಿ ನೀರು ಇಲ್ಲ, ಜಾಸ್ತಿ ತಿಕ್ಕಾಗೂ ಇರಲಿಲ್ಲ. ಸೊ ಮತ್ತೆ ತಿರ್ಗಾ ಸಾಲ್ಟ್ ಹಾಕ್ಕೊಳ್ಳಿ. ಅದು ನಾನು ಸಾಲ್ಟ್ ಆಗಲೇ ಹಾಕಿದ್ದು, ಸ್ವಲ್ಪ ವೆಜಿಟೇಬಲ್ಸ್ ಬಾಯ್ಲ್ಡ್ ಆಗಲಿ ಅಂತ. ಈಗ ನಾನು ಫುಲ್ ಕಂಟೆಸ್ಟ್ ನೋಡಿಕೊಂಡು ಸಾಲ್ಟ್ನ ಹಾಕೋತಾ ಇದ್ದೀನಿ ನೋಡಿ. ಸೊ ಇದು ಸ್ವಲ್ಪ ಬಾಯ್ಲ್ಡ್ ಆಗಲಿ, 1-2 ನಿಮಿಷ ಹಾಗೆ ಬಿಟ್ಟು ಈಗ ನಾನು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ ಇದು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಆಗಿದೆ. ಈಗ ಪೆಪ್ಪರ್ ಪೌಡರ್ ಫ್ಲೇವರ್ಸ್ ಘಮ ಘಮ ಅಂತ ಬರ್ತಾಯಿತ್ತು ನನಗೆ. ಸೊ ಇದೇ ಥರ ರಾಗಿ ಸೂಪನ್ನ ಮಾಡಿಕೊಂಡು ತಿನ್ಕೊಳ್ಳಿ. ಹೇಗಿತ್ತು ನಾನು ಮಾಡಿದ್ದು ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.